ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನದ ಸೇನಾಪಡೆಯ ನಾಯಕರು ಯಾರು ಪ್ರತಿನಿಧಿಸುವಂಥದ್ದು ನಾಯಕರು ಭಾರತ ಸೇನಾಪಡೆಯ ನಮ್ಮ ನಾಯಕರು ಕರೆ ಮಾಡಿ ಸೀಸ್ ಫೈರ್ ಅನ್ನು ಕೇಳಿರ್ತಕ್ಕಂಥದ್ದು ಆ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮೆಲ್ಲರಿಗೂ ಕೇಳಿದೆ. ಅದು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ ಸರ್, ಈ ಕದನ ವಿರಾಮ ಘೋಷಣೆಗೂ ಮುಂಚೆ ಎಲ್ಲಾ ಸಂಸತ್ ಸದಸ್ಯರನ್ನ ಮತ್ತೆ ಸರ್ವಪಕ್ಷದ ಸಭೆ ಕರೆದು ತೀರ್ಮಾನ ಮಾಡಬೇಕಿತ್ತು ಅನ್ನೋದು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ರೀತಿ ನಿಮ್ಗೆ ಅನ್ಸುತ್ತೆ ಅದ್ರ ಬಗ್ಗೆ? ಇಂಥ ಸನ್ನಿವೇಶದಲ್ಲಿ ಶಿಷ್ಟಾಚಾರ ಇರುತ್ತೆ. ಮತ್ತೆ ಇಂಥ ಒಂದು ಯುದ್ಧದ ಒಂದು ಪರಿಸ್ಥಿತಿ, ಅಧಿಕೃತವಾಗಿ ಯುದ್ಧ ಅಲ್ಲ, ಆಪರೇಷನ್ ಸಿಂಧೂರ್ ನಡೀತಾ ಇರೋದು. ಈ ಸಮಯದಲ್ಲಿ ಆ ಶಿಷ್ಟಾಚಾರ ಪ್ರಕಾರ ಇವರು ಭಾರತ ಸರ್ಕಾರ ಮುಂದುವರಿತಾ ಇದೆ. ಅವರಿಗೆ ಭಾರತೀಯರ ಸಂಪೂರ್ಣವಾದ ಬೆಂಬಲ ಇದೆ ಮತ್ತು ಸಮಸ್ತ ಭಾರತೀಯರು ಈ ಆಪರೇಷನ್ ಸಿಂಧೂರ್ ಯಾವ ರೀತಿ ನಡೆದಿದೆ ಎಲ್ಲರೂ ಮೆಚ್ಚಿದ್ದಾರೆ. ಎಲ್ಲರೂ ಕೂಡ ಅದರ ಬೆಂಬಲವನ್ನು ಅರ್ಪಿಸಿದ್ದಾರೆ. ಸರ್ವಪಕ್ಷ ಸಭೆಗೆ ಪ್ರಧಾನಿಗಳು ಬರಬಾರ್ದು ಅಂತ ಏನಾದರೂ ಶಿಷ್ಟಾಚಾರ ಇದೆಯಾ ಸರ್? ನೀವು ಯಾವ ಒಂದು ಪರಿಸ್ಥಿತಿ ಇತ್ತು ಅಂತ ನೀವು ಯೋಚನೆ ಮಾಡಬೇಕಾಗಿದೆ. ಎಲ್ಲಿ ಅವರು ಸೂಕ್ತವಾಗಿ ಬರಬೇಕಾಗಿದೆ ಅವ್ರು ಬರ್ತಾರೆ. ಸರ್ವಪಕ್ಷದ ಸಭೆಯಲ್ಲೂ ಸಹ ಅವ್ರು ಬರಬೇಕಾಗಿ ಇತ್ತೋ ಇಲ್ವೋ ಅವ್ರು ತೀರ್ಮಾನ ಮಾಡ್ತಾರೆ. ಕೇಂದ್ರ ಸರ್ಕಾರ ಎಲ್ಲಾನು ಕೂಡ ಯಶಸ್ವಿಯಾಗಿ ನಡೆಸಿದೆ. ಮತ್ತೆ ಇವತ್ತು ಯಾವುದೇ ರೀತಿ ಯಾರು ಕೂಡ ಭಾರತದಲ್ಲಿ ಇದು ಆಪರೇಷನ್ ಸಿಂಧೂರ್ ಇರಲಿ ಮತ್ತೆ ನಾವು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಪಾಕಿಸ್ತಾನಕ್ಕೆ, ಯಾರು ಕೂಡ ಅದರಲ್ಲಿ ಯಾವುದೇ ಕೊರತೆಯನ್ನು ಕಾಣ್ತಾ ಇಲ್ಲ. ಇದು ರಾಜಕೀಯ ಮಾಡುವಂತ ಸಂದರ್ಭ ಅಲ್ಲ. ನಾವು ತಗೊಳ್ಳುವಂಥದ್ದು ಶಿಷ್ಟಾಚಾರ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಪ್ರೋಟೋಕಾಲ್ ಇರುತ್ತೆ. ಆ ಪ್ರೋಟೋಕಾಲ್ ಪ್ರಕಾರ ಅವರು ನಡ್ಸ್ಕೊಂಡು ಹೋಗ್ತಾರೆ. ಮತ್ತೆ ಆ ಪ್ರೋಟೋಕಾಲ್ ಅವರು ಆವಾಗ ರೂಪಿಸ್ತಾರೆ. ಯಾವ ರೀತಿ ಮಾಡ್ಬೇಕೋ ಇಲ್ವೋ ಅಂತ ಅವರು ಆ ಸನ್ನಿವೇಶದಲ್ಲಿ ಅವರು ರೂಪಿಸ್ಕೊಂಡು ಮುಂದುವರಿತಾರೆ.